ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳುತ್ತಾ ಬೆಳಗಿನ ಬ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಬ್ಲಾಕ್ ರೈಸ್ ಮಾಲ್ಟ್ ಪೌಡ್ರು. ನಿಮ್ಮೆಲ್ಲ ರಿಕ್ವೆಸ್ಟ್ ಮೇರೆಗೆ ಮೊದಲ ಬಾರಿಗೆ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಆದರೆ ಒಂದು ಮಿಸ್ಟೇಕ್ ಆಗಿದೆ. ಏನಾಯಿತು ಏನು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ. ಹೊಸದಾಗಿ ಚಾನಲ್ಗೆ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅನ್ನೋದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಬೆಳಗ್ಗೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಅರ್ಜೆಂಟ್ ಇದೆ. ಇವತ್ತು ನಾನೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಡೋದಿದೆ. ತುಂಬ ರಿಕ್ವೆಸ್ಟ್ ಇತ್ತು ನನಗೆ, ನಿಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರಲ್ಲಿ ಗಂಜಿ ಮಾಡಿ ಒಂದು ಸಲ ತೋರಿಸಿ ಅಕ್ಕ ಅಂತ ಹೇಳಿ. ನನಗೂ ಕೂಡ ತುಂಬ ಇವತ್ತು ಅವಶ್ಯಕತೆ ಅಂದರೆ ಇವತ್ತಿಂದ ಶುರು ಮಾಡ್ಕೊಂಡಿದ್ದೀನಿ. ನಾನೀಗ ಗಂಜಿ ಮಾಡಿ ಇಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಗಂಜಿ ತಣ್ಣಗಾಗುತ್ತೆ. ನಾನು ಬೆಳಗಿನ ತಿಂಡಿಯಾಗಿ ನನ್ನ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರನ್ನೇ ತಗೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ತುಂಬ ಜನ ಹೊಸಬರು ಬಂದಿದ್ದರೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇದು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು. ಇದು ನನ್ನ ಸೆಲ್ಫಿ ಹಿಡಿದಿರೋದ್ರಿಂದ ಎಲ್ಲ ಉಲ್ಟಾ ಕಾಣಿಸ್ತಾ ಇದೆ. ನಾನು 3 ಕಲರಲ್ಲಿ ನಾನು ಪ್ಯಾಕೆಟನ್ನು ರೆಡಿ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಇದು ಒಂದು ಅರ್ಧ kg. ಹಾಗೆ ತೋರಿಸ್ತೀನಿ ರೀ. ಸರಿ, ಇದು ಬಂದು 1 kg. ಈ ಕಲರಲ್ಲಿ ಒಂದು ಪ್ಯಾಕೆಟ್ ಬರುತ್ತೆ, ಮತ್ತು ಗೋಲ್ಡನ್ ಕಲರಲ್ಲಿ ಒಂದು ಪ್ಯಾಕೆಟ್ ಬರುತ್ತೆ ರೀ. ತೋರಿಸ್ತೀನಿ ನೋಡಿ. ಈ ಗೋಲ್ಡನ್ ಕಲರಲ್ಲಿ ಒಂದು ಪ್ಯಾಕೆಟನ್ನ ನಾನು 3 ಕಲರು ಚೂಸ್ ಮಾಡಿಕೊಂಡು ಪ್ಯಾಕೆಟ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಜಾಸ್ತಿ ಮಾತಾಡಿದ್ರೆ ನನಗೆ ದೇವಸ್ಥಾನಕ್ಕೆ ತುಂಬ ಲೇಟ್ ಆಗುತ್ತೆ. ಸ್ನಾನ ಮಾಡಿಕೊಂಡು ಈಗ ಬಂದವಳು ಫಸ್ಟು ಗಂಜಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಪಾತ್ರೆಗೆ ನಾನು ಮಣ್ಣಿನ ಪಾತ್ರೆನೂ ಕೂಡ ತೊಗೊಂಡಿದ್ದೀನಿ. ಈಗ ನಾನು ಈ ಸಿಲ್ವರ್ ಪಾತ್ರೆನೇ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕಿದ್ದೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಬನ್ನಿ, ಗ್ಯಾಸನ್ನ ಹಚ್ಕೊಳ್ಳೋಣ. ನೋಡ್ತಾ ಇದ್ದೀರಿ, ಪ್ಯಾಕೆಟ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮನೆಗೆ ಯೂಸ್ ಮಾಡಿದ್ದು ಖಾಲಿ ಆಗಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಈ ನಿಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು, ಆ ಸುವಾಸನೆಯಲ್ಲೇ ತುಂಬ ಇಷ್ಟಪಡ್ತೀರಿ ನೀವು, ಅಷ್ಟು ಚೆನ್ನಾಗಿದೆ. ಬನ್ನಿ, ನೀರು ಕೂಡ ಜಾಸ್ತಿ ಬಿಸಿ ಆಗಿಬಿಡುತ್ತೆ. ನೀರು ಬಿಸಿ ಆಗಿಬಿಟ್ರೆ ಗಂಟಾಗ್ಬಿಡುತ್ತೆ. ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ, ದೊಡ್ಡ ಸ್ಪೂನ್ ತೊಗೋಬೇಕು. ನೋಡಿ, ಚಿಕ್ಕ ಸ್ಪೂನ್ ತೊಗೊಂಡಿರೋದ್ರಿಂದ ನಾನಿವಾಗ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲೇ ಹಾಕ್ಕೋಬೇಕು. ಈಗ 3 ಸ್ಪೂನು ನಾನು ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಹಾಕಿ ಅಂದರೆ ಬಿಸಿ ನೀರು ಗಂಟಾಗ್ಬಿಡುತ್ತೆ. ನೀವು ಇನ್ನೂ ಉಗುರು ಬೆಚ್ಚಗೂ ನೀರು ಆಗಿಲ್ಲ ಅಂದಾಗ ಆ ಸಮಯದಲ್ಲಿ ನೀವು ಮಾಲ್ಟ್ ಪೌಡ್ರನ್ನ ಹಾಕ್ಕೋಬೇಕು. ಕೈ ಬಿಡಬಾರ್ದು, ಸ್ಪೂನ್ ಹಾಗೇ ತಿರುಗಿಸ್ತಾ ಇರಬೇಕು. ಎಷ್ಟು ಘಮ ಅನ್ನುತ್ತೆ ಅಂದರೆ ನೀವೇ ಹೇಳ್ತೀರಿ. ಯೂಸ್ ಮಾಡಿರೋರು ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿ ನೋಡಿ, ಕೈ ಏನಾದರೂ ಒಂದು ಸ್ವಲ್ಪ ಇದ್ಬಿಟ್ರೂ ಗಂಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಕೈ ಬಿಡದ ಹಾಗೆ ಸ್ಪೂನಲ್ಲಿ ತಿರುವಾಗ್ತಾ ಇರಬೇಕು. ಈ ರೀತಿ ತಿರುಗ್ತಾ ಇರಬೇಕು. ಒಂದು 7 ನಿಮಿಷ ಆಗುತ್ತೆ ನನ್ನ ಪ್ರಕಾರ. ಟೈಮ್ ನೋಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು ಅಂದರೆ ಒಂದು 7 ನಿಮಿಷನಾದರೂ ಸಹ ಬೇಕು. ಕುದೀತಾ ಇದೆ ಇವಾಗ. ನೋಡಿ, ಮಾಡ್ತಾಯಿದ್ನ, ಯಾರೋ ಮನೆಗೆ ಬಂದ್ರಾ, ಮಾತಾಡ್ಸೋಕೆ ಹೋದ್ನ, ಬರೀ ಕೈ ಬಿಟ್ಟು ಹೋಗಿ ಉರಿ ಕಡಿಮೆ ಮಾಡೇ ಹೋದೆ. ಅದು ಸಹ ಒಂದು ಸ್ವಲ್ಪ ಗಂಟಾದಂಗೆ ಆಯಿತು. ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಮಜ್ಜಿಗೆ ಹಾಕೊಂಡು ಕುಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತೀನಿ. ಮನೆಗೆ ಅಂದರೆ ನಮ್ಮ ಮೈದ್ನ ಬಂದರು, ತಿರುಪತಿಗೆ ಹೋಗಿದ್ರಂತೆ ಅವರು, ಪ್ರಸಾದ ತೊಗೊಂಡು ಬಂದಿದ್ದು. ನಾನು ಸಿಮ್ ಮಾಡಿ ಹೋದೆ. ಒಂದು 5 ನಿಮಿಷ ಒಂದು 2 ನಿಮಿಷ ಬರೋಣ ಅಂತ ಹೋದೆ. ಅದು ಮಾತಾಡ್ಕೊಂಡು ನಿಂತ್ಕೊಬಿಟ್ಟೆ. ನೋಡಿ, ಇಲ್ಲಿ ಆದರೆ ವೇಸ್ಟ್ ಮಾಡಲ್ಲ. ಈಗ ಇದನ್ನು ಕುಡಿತೀನಿ. ನಾನು ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೇಯಿಸಿದ್ದೀನಿ, ಆಯಿತಾ. ಚೆನ್ನಾಗಿ ಬೇಯಿಸಿರೋದ್ರಿಂದ ಮಜ್ಜಿಗೆ, ಮೊಸರು ಕೂಡ ಖಾಲಿಯಾಗಿದೆ. ನನಗೆ ಫ್ರೂಟು ಕೂಡ ಬೇಕು. ಈಗ ನಾನು ಇದು ಮಾಡಿ ಇಟ್ಟಿದ್ದೀನಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊಸರು ಮತ್ತು ಸ್ವಲ್ಪ ಫ್ರೂಟೆಲ್ಲ ತೊಗೊಂಬರೋದಿದೆ. ತೊಗೊಂಡು ಬಂದು ನಾನು ಇದನ್ನು ಕುಡಿಯುವಂಥದ್ದನ್ನು ಮಾಡ್ತೀನಿ. ಇದು ಆರ್ಲಿ ಅಂತ ಹೇಳಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ನೋಡ್ತಾ ಇದ್ದೀರಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ತೋರ್ಸೋಣ ಅಂತ ಹೋದಾಗ ಏನಾದ್ರು ಒಂದು ಸಣ್ಣ ಎಡ್ವಟ್ಟು ಆಗುತ್ತೆ, ಆಗಲಿ ತೊಂದರೆ ಇಲ್ಲ, ಕುಡಿಬಹುದು. ನಾಳೆನೂ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ನಾಳೆನೂ ಕೂಡ ನಾನು ಕುಡಿಬೇಕಲ್ವ, ಮಾಡಿ ಗಂಜಿನ ಮಾಡಿ ತೋರಿಸ್ತೀನಿ. ಬರಲ್ಲ, ಇದು ತಣ್ಣಗಾಗಲಿ. ಇವಾಗ ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಹೋಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಟೈಮ್ ಆಗಿದೆ. ಎಷ್ಟು ಟೈಮ್ ಆಗಿದೆ ಅಂದರೆ 1/4 ಗಂಟೆನೇ ನಾನು ಹೋಗಬೇಕಿತ್ತು ಮುಂಚಿತವಾಗಿ. ಸಮಯ ತುಂಬ ಆಗಿದೆ. ಈಗ ಹೊರಡ್ತಾ ಇದ್ದೀನಿ. ಪೂಜೆ ಸಾಮಾನು ಕೂಡ ತಗೊಂಡಿಲ್ಲ ನಾನು. ಈಗ ಅಲ್ಲಿ ಹೋಗಿ ಪೂಜೆ ಸಾಮಾನುಗಳನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ. ನೋಡ್ತಾ ಇದ್ದೀರಿ, ದೇವಸ್ಥಾನಕ್ಕೆ ಬಂದಿದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲಿ ದೇವರ ಭಕ್ತಿಗೀತೆಗಳು ಪ್ಲೇ ಆಗ್ತಾಯಿತ್ತು. ನಿಮಗೆ ಗೊತ್ತಿದೆ, ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ನಾನು ಮಾಡ್ಕೊಂಡಿಲ್ಲ, ಇಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಸಂಕಲ್ಪ ಸೇವೆ ಪೂಜೆ ಆಯಿತು. ನಾನು ಹೋಗಿದ್ದೆ ಸ್ವಲ್ಪ ಲೇಟಾಗಿ, 12:30 1 ಗಂಟೆ ಆಗೋಯಿತು ದೇವಸ್ಥಾನದಲ್ಲೇ. ನನಗೆ ಮಂಗಳವಾರ ಅಲ್ವಾ, ತುಂಬ ರಶ್ಶು ಕೂಡ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಾನು ಪೂಜೆ ಪ್ರಸಾದ ಎಲ್ಲ ಮನೇಲಿ ಇಟ್ಟು, ಸುಪ್ರೀತ್ ಮನೇಲಿ ಇದ್ದ, ಅವನಿಗೆ ಊಟ ತೊಗೊಂಬರೋಣ ಅಂದರೆ ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರುವಂತಹದ್ದನ್ನು ನಾನಿವತ್ತು ತಿನ್ನಬೇಕು. ಮಕ್ಕಳಿಗೇನು ಕಟ್ಟಿಲ್ಲ ಅಂತ ಹೇಳಿದ್ರು. ಅವನಿಗೆ ನಾನು ಊಟ ತೊಗೊಂಡೋಗೋಣ ಅಂತ ಹೇಳಿ ನಮ್ಮ ರೋಡಲ್ಲೇ ಒಂದು ಹೋಟೆಲ್ ಇದೆ, ಅಂದರೆ ಹುಣಸೂರಲ್ಲೇ ಇರುವಂಥ ಹೋಟೆಲ್ಲು. ಬಂದೆ, ಮೇನ್ ರೋಡಲ್ಲೇ ಇರುವಂಥದ್ದು. ನಾನು ಸುಸ್ತು ಅಂದರೆ ಬೆಳಗ್ಗೆಯಿಂದ ಏನು ಕೂಡ ತೊಗೊಂಡಿರಲಿಲ್ಲ. ಒಂದು ಮೋಸಂಬೆ ಜ್ಯೂಸನ್ನ ತೊಗೊಂಡೆ, ಸುಗರ್ಲೆಸ್ ಅಂದರೆ ಸುಗರ್ನ ಹಾಕ್ಸಿಲ್ಲ, ಸಾಲ್ಟು ಮತ್ತು ಪೆಪ್ಪರನ್ನು ಹಾಕ್ಸಿದ್ದೀನಿ. ಸಖತ್ತು ಟೇಸ್ಟ್ ಇತ್ತು, ತುಂಬ ಟೇಸ್ಟ್ ಇತ್ತು. ಶುಗರ್ ಇಲ್ಲ ಅಂದರೂ ಸಹ ಸಾಲ್ಟು ಮತ್ತು ಪೆಪ್ಪರ್ ಮಾತ್ರ ಹಾಕಿದರು, ತುಂಬ ಟೇಸ್ಟ್ ಇತ್ತು. ಅಲ್ಲಿಂದ ನಾನು ಅವನಿಗೆ ಊಟನೇ ತೊಗೊಂಡೆ, ನಾರ್ತ್ ಇಂಡಿಯನ್ ಊಟ ತಗೊಂಡು ಅಮೋಘು ಮೈಸೂರಿಗೆ ಹೋಗಿದ್ದ, ಅವನೊಬ್ಬನಿಗೆ ಮಾತ್ರ ತಗೊಂಡೆ. ಅಷ್ಟರಲ್ಲಿ ಮನೆಗೆ ಹೋಗೋ ಅಷ್ಟರಲ್ಲಿ ಅಮೋಘು ಕೂಡ ಬಂದ. ಅವನಿಗೆ ಕೇಳಿದ್ದೆ ಫೋನ್ ಮಾಡಿ ಏನಾದ್ರು ತೊಗೊಂಬರಲ್ಲ ಅಂತ ಹೇಳಿ, ನನಗೇನು ಬೇಡ ಅಂತ ಹೇಳ್ದ. ನಾರ್ತ್ ಇಂಡಿಯನ್ಸ್ ಊಟ ಸುಪ್ರೀತ್ಗೆ ಇಷ್ಟ. ರೋಟಿ, ಪನ್ನೀರ್ ಬಟ್ರ್ ಮಸಾಲ ಇವೆಲ್ಲ ಇರುತ್ತೆ ಜೊತೆಗೆ, ಅವನು ಇಷ್ಟಪಡ್ತಾನೆ. ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ಅವ್ರಿಗೆ ಊಟ ಹಾಕ್ಕೊಡ್ಬೇಕು. ನೋಡಿದ್ರಿ, ಇಷ್ಟೊತ್ತಾಯಿತು. ಇವತ್ತು ನಾನು ಇನ್ನೂ ಕೂಡ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿ ಕುಡಿದಿಲ್ಲ. ಸುಪ್ರೀತ್ಗೆ ಊಟ ತೊಗೊಬಂದೆ ಹೋಟೆಲಿಂದ, ನೀವು ನೋಡಿದ್ರಿ. ಇವತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನೋದಿಲ್ಲ. ಈಗ ಮಜ್ಜಿಗೆ ಕೂಡ ನಾನು ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಸುಪ್ರೀತ್ಗೆ ಊಟ ಕೂಡ ಕೊಡೋಣ. 12:30 ಆಗಿದೆ ಸಮಯ ಬಂದು, ಅದಕ್ಕೆ ಊಟನೇ ತೊಗೊಬಂದ್ಬಿಟ್ಟೆ. ನಾನು ಈಗ ಗಂಜಿ ಕುಡಿದ್ರೆ ಒಂದು ಸ್ವಲ್ಪ ಲೇಟಾಗಿ ಏನಾದರೂ ಮಾಡ್ಕೊಳ್ತೀನಿ. ಒಂದು 2 ಗಂಟೆ ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಒಂದು ಸಂಕಲ್ಪ ಪೂಜೆ ಇದ್ದಿದ್ದರಿಂದ ಇಷ್ಟೊತ್ತಾಯಿತು. ಇಷ್ಟೊತ್ತೆಲ್ಲ ಮಾಡ್ಕೊಳ್ಳೋದಿಲ್ಲ. ಬೆಳಗಿನ ಟಿಫನ್ 9 ಗಂಟೆಗೆ ಆಗಬೇಕು, ಆ ರೀತಿಯೇ ಮಾಡ್ಕೊಳ್ಳೋದು. ಆದರೆ ಇವತ್ತು ಸ್ವಲ್ಪ ಈ ಥರ ಪೂಜೆ ಇದ್ದಿದ್ದರಿಂದ ಇವಾಗ ನಾನು ಏನು ಮಾಡಿಟ್ಟಿದ್ದೀನೋ ಈ ಒಂದು ನಮ್ಮ ಕಪ್ಪಕ್ಕಿ ಮಾಲ್ಟ್ಗೆ ಈ ಮಜ್ಜಿಗೆನ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಅದು ಕುದಿಬೇಕಾದ್ರೆ ಉಪ್ಪು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಜ್ಜಿಗೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ನಾನು ಈ ಗಂಜಿ ಮಾಡಬೇಕಾದ್ರೆ ಮನೆಗೆ ಒಬ್ಬರು ಬಂದರು, ಅದರಿಂದ ಒಂದು 5 ನಿಮಿಷ ಲೇಟ್ ಆಯಿತು. ಸಿಮ್ ಮಾಡೋದೆ ಸ್ವಲ್ಪ ಗಂಟು ಥರ ಆಗೋಯಿತು. ಕೈ ಆಡಿಸ್ತಾ ಇರಬೇಕಿತ್ತಲ್ಲ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ಘಮ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಒಂದು ಚೊಂಬು ಹಾಕ್ಕೊಳ್ತೀನಿ ನನಗೆ. ಇದನ್ನು ಕಂಪ್ಲೀಟ್ ಮಾಡಿ ಕುಡಿದ್ಬಿಟ್ಟು ಮಜ್ಜಿಗೆ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೊಗೊಂಬರ್ಲಿ. ರೆಡಿ ಆಗಿದೆ ನೋಡಿ. ಇದನ್ನು ಕುಡಿತೀನಿ. ಕುಡಿದು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀರಿ, ನಾರ್ತ್ ಇಂಡಿಯನ್ ಮಿಲ್ಸ್. ಕಡಿಮೆ ಇರುತ್ತೆ, ಕ್ವಾಂಟಿಟಿ ಅಂತೂ ತುಂಬ ಕಡಿಮೆನೇ ಇರುತ್ತೆ. ನಮ್ಮ
ಸೌತ್ ಇಂಡಿಯನ್ಸ್ ಊಟದ ಥರ ಅಲ್ಲ, ಆದರೆ ಏನೋ ಮಕ್ಕಳಿಗೆ ಖುಷಿ ಆಗುತ್ತೆ. ರೋಟಿ ಒಂದು ಪನೀರ್ ಬಟರ್ ಮಸಾಲ ಈ ಥರ ಇರುತ್ತೆ, ಅವನಿಗೆ ಇಷ್ಟ. ಆದರೆ ಕ್ವಾಂಟಿಟಿ ಅಂತೂ ತುಂಬ ಕಡಿಮೆ ಇರುತ್ತೆ. ಒಂದಿಷ್ಟು ಪಲಾವು, ಒಂದಿಷ್ಟು ಮೊಸರನ್ನ ಈ ರೀತಿ ಇರುತ್ತೆ. ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಆಶೀರ್ವಾದ ಹೋಟೆಲ್ಲು. ಆಶೀರ್ವಾದ ತುಂಬ ಕಡೆ ಬ್ರಾಂಚಸ್ ಇದೆ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಇದೆ. ನಮ್ಮ ಹುಣಸೂರಲ್ಲೂ ಕೂಡ ಮೇನ್ ರೋಡಲ್ಲೇ ಆಶೀರ್ವಾದ ಹೋಟೆಲ್ ಇದೆ. ತುಂಬ ಕಾಸ್ಟ್ಲಿ ಇದೆ, ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಮ್ಮಗೂ ಸುಪ್ರೀತ್ ಇಬ್ಬರಿಗೂ ಆ ಹೋಟೆಲೇ ಇಷ್ಟ. ಅವ್ರಿಗೆ ಅವ್ರ ಪಪ್ಪನ ಜೊತೆ ನಾನು ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ. ಒಂದೊಂದು ದಿನ ಅಂತೂ ಹೋಗಿ ತಿಂಡಿ ಊಟಕ್ಕೆ ಒಂದೊಂದು ಟೈಮು ಹೋಗಿ ಬಂದಿದ್ದೀವಿ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಟಿಕ್ಕರಿಂಗ್ ಮಾಡಿದರು, ಅದ್ರ ಮೇಲೆ ತೆಗೆಯೋದಕ್ಕೇ 5-10 ನಿಮಿಷ ಆಯಿತು ನೋಡಿ. ಮಕ್ಕಳಿಗೆ ಊಟ ಕೊಟ್ಟು ಆಮೇಲೆ ನಮ್ಮದು ಕೆಲಸ ಮಾಡ್ಕೋಬೋದು. ಅವ್ರು ತಿಂದಿಲ್ಲ ಅಂತಂದರೆ ಬೇಗ ಆಗಲಿ ಅಂತ ನಾನು ಗಂಜಿನೂ ಕೂಡ ಕುಡಿದಿಲ್ಲ, ಹಾಗೆ ಇಟ್ಟೆ. ಮೊದಲು ಅವ್ನಿಗೆ ಊಟ ಕೊಟ್ಬಿಡೋಣ ಅಂತ ಹೇಳಿ. ನೋಡ್ತಾ ಇದ್ದೀರಿ, ಸ್ವಲ್ಪ ಬಿರಿಯಾನಿ, ಆದರೆ ವೆಜ್ ಬಿರಿಯಾನಿ, ಒಂದು ಮಸಾಲ ಇದೆ, ರಸಮ್ಮು, ಹಪ್ಪಳ, ಮೊಸರನ್ನ, ರೋಟಿ ಮತ್ತು ಸ್ವೀಟ್ ಬಂದು ಜಾಮೂನ್ ಇದೆ. ಅವ್ನಿಗೆ ಊಟ ಕೊಟ್ಟು ನಾನು ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿ ಕುಡಿದಿರಲಿಲ್ಲ. ಸಕ್ಕ ಟೇಸ್ಟ್ ಇದೆ. ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡ್ರಂತೂ ಕುಡಿದ್ರೆ ನಿಮಗೆ ಅದ್ರ ಮುಂದೆ ಏನೂ ಬೇಡ ಅನಿಸುತ್ತೆ. ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿ ಕುಡಿಯುವಾಗ ನಾನು 2 ಪೀಸು ಪಪ್ಪಾಯ ಇಟ್ಕೊಳ್ತೀನಿ. ಇವತ್ತು ಹಾಗಿಲ್ಲ, ನೋಡಿದ್ರಲ್ಲ ಬೆಳಗ್ಗೆಯಿಂದನೂ ಕೂಡ ಗಡಿಬಿಡಿ ಕೆಲಸನೇ ಆಗೋಗಿದೆ ನನಗೆ. ಕೂತ್ಕೊಂಡು ನೆಮ್ಮದಿಯಾಗಿ 9 ಗಂಟೆಗೆ ನಾನು ಕರೆಕ್ಟ್ ಟೈಮನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವತ್ತು 9 ಗಂಟೆ ಅಂದರೆ ನಾಳೆ ಕೂಡ 9 ಗಂಟೆಗೆ ನಾನು ಗಂಜಿನ ಕುಡಿಯುವಂಥದ್ದನ್ನು ಮಾಡುವಂಥದ್ದು. ಇವತ್ತು ಪೂಜೆ ಇದ್ದಿದ್ದರಿಂದ ಆಗಿಲ್ಲ, ಅದರಿಂದ ಈಗ ಕುಡಿತಾ ಇದ್ದೀನಿ. ಅದನ್ನು ಕುಡಿದು ಮುಗಿಸ್ಬಿಟ್ಟು ಸ್ಯಾರಿ ಚೇಂಜ್ ಮಾಡಿಕೊಂಡು ನೈಟಿ ಮನೇಲಿ ಇನ್ನೆಲ್ಲೂ ಹೊರಗಡೆ ಹೋಗೋದಿಲ್ಲ ಸಂಜೆವರೆಗೂ. ಸಾಯಂಕಾಲ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ನಾನು. ಸಾಯಂಕಾಲದವರೆಗೂ ಅಂದರೆ 1-2-3 ಅವರು ರೆಸ್ಟ್ ಮಾಡೋಬೇಕು ನಾನು ಇವಾಗ. ಇದಾದಮೇಲೆ ಇನ್ನು ಸುಪ್ರೀದ್ದು ಕೂಡ ಊಟ ಆಯಿತು. ಅಮ್ಮೋಗೂ ಊಟ ಮುಗಿಸ್ಕೊಂಡು ಬಂದಿದ್ದು. ಇನ್ನು ನಾನು ಕೂಡ ಕಪ್ಪಕ್ಕಿ ಗಂಜಿ ಕುಡಿದಿದ್ದೀನಲ್ವ, ಈಗ ಒಂದು ಸ್ವಲ್ಪ ಫ್ರೂಟ್ಸ್ ತಿನ್ಕೊಂಡ್ರೆ ಏನು ಸಂಜೆ ಮೇಲೆ ಏನಾದರೂ ಮಾಡ್ಕೊಳಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಈ ಡೈಲಿ ಬ್ಲಾಗ್ ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಸಹ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ, ನನ್ನ ಡೈಲಿ ಬ್ಲಾಗ್ ನೋಡ್ತಾ ಇದ್ದೀರೋ, ಲೈಕನ್ನ ಕೊಡಿ. ಲೈಕ್ ನೀವು ಹೆಚ್ಚಿಗೆ ಕೊಟ್ರೇ ನಾನು ಇನ್ನೂ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಿ, ಆಯಿತಾ? ಲೈಕ್ ಹೆಚ್ಚಿಗೆ ಬರಲಿ. ಲೈಕ್ ಮಾಡಿದವ್ರು ಕಮೆಂಟ್ ಅಂತೂ ಮಾಡಿ. ಜೊತೆಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಇತ್ತು. ಕುಡಿದು ಮುಗಿಸ್ದೆ, ಖಾಲಿ ಮಾಡಿದೆ. ಬನ್ನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ನೋಡಿದ್ರಿ ನನ್ನ ಡೈಲಿ ಬ್ಲಾಗ್ ವಿಡಿಯೋನ. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ವಿಡಿಯೋನ ತೋರಿಸಿದ್ದೀನಿ. ಮಧ್ಯಾಹ್ನ ಕೂಡ ಒಂದು ಬ್ಲಾಗ್ನ ಅಂದರೆ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಇವತ್ತು ಮಂಗಳವಾರದ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನೋಡಿದ್ದೀನಿ ನೀವು. ಇವತ್ತು ಈರುಳ್ಳಿ ಬೆಳ್ಳುಳ್ಳಿನ ನಾನು ಯಾವುದು ಕೂಡ ಗುರುವಾರ ಹೇಗೋ ಹಾಗೆ ನಾನು ಮಂಗಳವಾರ ಕೂಡ ತಿನ್ನೋದಿಲ್ಲ. ಇವತ್ತು ಉಪ್ಪಿಟ್ಟು ಮಾಡ್ಕೋಬೇಕು ಮಧ್ಯಾಹ್ನ ಅಂತ ಅಂದ್ಕೊಂಡಿದ್ದೆ. ಈರುಳ್ಳಿನ ಉಪಯೋಗಿಸ್ದಾಗೆ ಉಪ್ಪಿಟ್ಟು ಮಾಡ್ಕೊಳ್ಳುವಂತಹ ಒಂದು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಸಮಯ ಆಗೋಯಿತು ಅನ್ನೋದಕ್ಕಿಂತನೂ ಕೂಡ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನೇ ನೆಕ್ಸ್ಟು ಒಂದಿನ ಈವ್ನಿಂಗ್ ವ್ಲಾಗ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈವ್ನಿಂಗಲ್ಲಿ ಯಾವ ಥರ ನನ್ನ ಡೈಲಿ ರೊಟೀನ್ ಇರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿ ಹಸಿದ್ದನ್ನು ಹಾಗೇ ಮೇಲಕ್ಕೆ ತಲೆನ ಗಂಟು ಹಾಕಿ ದೇವಸ್ಥಾನಕ್ಕೆ ಹೊರಟ್ಬಿಟ್ಟೆ. ಹಸಿ ಇದೆ, ಅದರಿಂದ ಒಂದು ಸ್ವಲ್ಪ ಇದಾಗಲಿ. ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹೇಗೆ ಅನ್ನಿಸ್ತು ನನ್ನ ಇವತ್ತಿನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ. ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಮಾಡಬೇಕಾದ್ರೂ ಕೂಡ ಒಂದು ಮಿಸ್ಟೇಕ್ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕರೆಕ್ಟಾಗಿ ಮುಂಚೆನೇ ಹೇಳಿದೆ. ನಮ್ಮಮ್ಮ ಇದನ್ನು ತಿರುಪತಿಗೆ ಹೋಗಿದ್ರು, ಅವರು ಪ್ರಸಾದ ಕೊಡೋಕ್ಕೆ ಅಂತ ಮನೆಗೆ ಬಂದ್ರ. 1-2 ನಿಮಿಷಕ್ಕೆಲ್ಲ ಹಾಗೆ ಕಳ್ಸೋಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಯಿತು. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ನನ್ನ ಕಪ್ಪಕ್ಕಿ ಮಾಲ್ಟು ಸಿಮ್ ಮಾಡಿ ಹೊರಗಡೆ ಬಂದೆ, ಅದು ಗಟ್ಟಿನೇ ಆಗಿಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ವೇಸ್ಟ್ ಮಾಡ್ಕೋಬಾರ್ದು ಖಂಡಿತ. ಅದನ್ನು ಯಾವುದೂ ಕೂಡ ಅದರಲ್ಲಿನೂ
ಕೆಟ್ಟಿರೋದಿಲ್ಲ ಅಲ್ವಾ, ಚೆನ್ನಾಗಿತ್ತು. ಸ್ವಲ್ಪ ಗಟ್ಟಿ ಆಯ್ತು ಅಷ್ಟೇ. ನಾಳಿನ ವಿಡಿಯೋದಲ್ಲಿ ನೀಟಾಗಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಹೇಗನ್ನಿಸ್ತು? ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದು ಎಲ್ಲ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಏನು ಅನ್ನಿಸ್ತು ಅಂತ ಹೇಳಿ ಇವತ್ತಿನ ಡೈಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಹೇಳಿ ಬಂದೆ. ನಾನು ಸ್ವಲ್ಪ ಹೊತ್ತು ಮಾತಾಡಿ ಎಂಡ್ ಮಾಡೋಣ ಅಂತ ಹೇಳಿ. ಹಾಗೆ ನಾನು ಬೆಳಗ್ಗೆ ನನ್ನ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಜೊತೆ ನಾನು ಯಾವುದೇ ಫ್ರೂಟನ್ನು ತೊಗೊಂಡಿಲ್ಲ. ಅದಕ್ಕೋಸ್ಕರ ನಾನಿವಾಗ ವಾಟ್ರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣನ್ನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆಂದ ಇದೆ ಅಂದರೆ. ಸ್ವೀಟು ಕೂಡ ಹಾಗೆ ಇದೆ. ನನಗೆ ತುಂಬ ರೇರು, ತುಂಬ ಅಪರೂಪ ಈ ಸಿಹಿ ಸಿಗೋದು. ನನಗೆ ಪಪ್ಪಾಯ ಆಗಲಿ, ಹೀಗೆ ವಾಟ್ರ್ ಮೆಲನ್ ಆಗಲಿ ಸಿಹಿ ನನಗೆ ಸಿಗೋದು ಬಹಳ ಕಡಿಮೆ, ಅಪರೂಪ. ಯಾವಾಗಲೂ ಸಪ್ಪೆನೇ ಸಿಕ್ಬಿಡ್ತಿತ್ತು. ಇದಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಅಲ್ಲೇ ಕಟ್ ಮಾಡಿಸಿ ನಾನು ಸ್ವೀಟನ್ನು ನೋಡಿ ಉಂಡೆ ಹಣ್ಣನ್ನೇ ತೊಗೊಬಂದೆ. ಅಲ್ಲಿ ಚೆಕ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ತುಂಬ ಸಿಹಿ ಇದೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಸಕ್ಕರೆ ತಿಂದಂಗಿದೆ, ಅಷ್ಟು ಸ್ವೀಟ್ ಇದೆ. ಸ್ವಲ್ಪ ಪಿಂಕ್ ಸಾಲ್ಟ್ ಕೂಡ ಹಾಕಿದ್ದೀನಿ. ಪ್ರಕೃತಿಲಿ ಯಾವ ಹಣ್ಣು ಸಿಗುತ್ತೋ ಸೀಸನಲ್ಲಿ ಅದನ್ನು ಎಲ್ಲರೂ ಸೇವನೆ ಮಾಡಿ. ಕಿತ್ತಳೆ ಹಣ್ಣು ಆಗಬಹುದು, ವಾಟ್ರ್ ಮೆಲನ್ ಆಗಬಹುದು. ಈಗೆಲ್ಲ ಸೀತಾಫಲ ಬರ್ತಾಯಿದೆ. ಸೀತಾಫಲ ಈ ಒಂದು ವೆದರ್ಗೆ ತುಂಬ ಮಂಜು ಬೀಳ್ತಾ ಇರುತ್ತೆ. ನಮ್ಮ ಕಡೆ ನಾನು ತಿಂದ್ರಂತೂ ಶೀತ ಆಗಿಬಿಡುತ್ತೆ, ನನಗೆ ಗಂಟ್ಲು ನೋವು ಬಂದುಬಿಡುತ್ತೆ ಸೀತಾಫಲ. ಆದರೆ ಪ್ರಕೃತಿಲಿ ಕೊಡುವಂಥ ಹಣ್ಣು ನಿಜ ಒಂದೊಂದಾದರೂ ತಿನ್ನಬೇಕು ನಾವು. ಆದ್ದರಿಂದ ನಾನು ನನ್ನ ಬೆಳಗಿನ ಕರೆಕ್ಟಾಗಿ 9 ಗಂಟೆಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿನ ನಾನು ಕುಡಿತೀನಿ ಅಂದರೆ ಅದರ ಜೊತೆಗೆ 2 ಪೀಸ್ ಪಪ್ಪಾಯ ಇಟ್ಕೊಳ್ತೀನಿ. ನಾನು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ಯಾವುದೂ ನನಗಾಗಲಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಎಲ್ಲ ಲೇಟ್ ಆಯಿತು. ಅದಕ್ಕೋಸ್ಕರ ಈಗ ನಾನು ಗಂಜಿ ಕುಡಿದು ಸುಮಾರು ಹೊತ್ತಾಯಿತು. ಇವತ್ತು ಯಾವುದೇ ಹಣ್ಣು ತಿಂದಿರಲಿಲ್ವಲ್ಲ, ಮತ್ತು ಅದಕ್ಕೋಸ್ಕರ ವಾಟ್ರ್ ಮೆಲನ್ ತಂದು ಇಟ್ಟಿದ್ದೆ. ಅದನ್ನು ಕಟ್ ಮಾಡಿಕೊಂಡು ತೊಗೊಂಡು ಬಂದೆ ತಿನ್ನೋಣ ಅಂತ ಹೇಳಿ. ತುಂಬ ಒಳ್ಳೆಯದು. ಯಾವುದೇ ಹಣ್ಣಾದರೂ ಸಹ ನೀವು ಒಂದೊಂದು ಹಣ್ಣನ್ನು ತಿನ್ನುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ವಾಟ್ರ್ ಮೆಲನ್ ಆದರೆ 1 ಪೀಸ್ ಹಣ್ಣನ್ನು ತಿನ್ನುವಂಥದ್ದಾಗಲಿ, ಕಿತ್ತಳೆ ಹಣ್ಣಾದರೆ 1 ಹಣ್ಣನ್ನು ತಿನ್ನುವಂಥದ್ದಾಗಲಿ, ಆ್ಯಪಲ್ ಆಗಲಿ, ಈ ರೀತಿ ಹಣ್ಣುಗಳನ್ನ ಆದಷ್ಟು ಒಂದೊಂದನ್ನು ಸೇವನೆ ಮಾಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಆದಷ್ಟು ಬೇಕ್ರಿ ಐಟಮ್ಸ್ನ ಕಡಿಮೆ ಮಾಡಿ ಹಣ್ಣು, ತರಕಾರಿ, ಸೊಪ್ಪು ಕಡೆ ಆದ್ಯತೆ ಕೊಡೋದ್ರಿಂದ ನಮ್ಮ ಆರೋಗ್ಯನ ನಾವು ವೃದ್ಧಿಸ್ಕೋಬಹುದು. ನಾನಂತೂ ವೆಯ್ಟ್ ಲಾಸ್ಗೆ ತುಂಬ ಇನ್ಮೇಲೆ ಸ್ಟ್ರಿಕ್ಟಾಗಿ ಒಂದು ಸ್ವಲ್ಪ ಡಯೆಟನ್ನ ಮಾಡಿಕೊಂಡು, ಡಯೆಟ್ ಅಂತ ಹೇಳಿದ್ರೆ ತಿನ್ನೋದೆಲ್ಲನೂ ಬಿಟ್ಬಿಟ್ಟು ಡಯೆಟ್ ಅಲ್ಲ, ಮನೆಯಲ್ಲೇ ಸಿಗುವಂಥ ನಾವು ರೆಡಿ ಮಾಡುವಂಥ ಊಟಗಳನ್ನ ತಿಂದ್ಕೊಂಡು ಯಾವ ರೀತಿ ವೆಯ್ಟ್ ಲಾಸ್ ಆಗಬಹುದು ಅಂತ ಹೇಳಿ ನಿಮ್ಮ ಮುಂದೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಚಾಲೆಂಜ್ ಆಗಿ ತಗೋಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಅಂತೂ ಸೂಪರ್ ರಿಸಲ್ಟ್ ಕೊಡ್ತಾಯಿದೆ. ಎಲ್ರಿಗೂ ಕೂಡ ತಿಂಗಳಿಗೆ 4ರಿಂದ 5 kg ವೆಯ್ಟ್ ಲಾಸ್ ಆಗ್ತಾಯಿದ್ದಾರೆ. ಊಟ ಮಾಡಿಕೊಂಡೆ ಯಾವುದನ್ನು ತಿನ್ನಬೇಕು, ಯಾವ ಸಮಯದಲ್ಲಿ ಏನು ತಿನ್ನಬೇಕು ಅದನ್ನು ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಪಾಲನೆ ಮಾಡಿ 4ರಿಂದ 5 kg ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗ್ತಾರೆ ಅಂದರೆ ತಿಳ್ಕೊಳ್ಳಿ. ತುಂಬ ಹೆಲ್ತಿ ಪ್ರೋಸೆಸ್ಸಲ್ಲಿ ಊಟ ಬಿಟ್ಬಿಡೋದು, ತಿಂಡಿ ಬಿಟ್ಬಿಡೋದು, ನಾನು ಸಣ್ಣ ಆಗಬೇಕು ಅಂತ ಹೇಳಿ ಇವತ್ತೆಲ್ಲ ಪೂರ್ತಿ ಡಯೆಟ್ ಮಾಡೋದು, ನಾಳೆ ಡಬಲ್ ಊಟ ಮಾಡೋದು, ಹಿಂಗೆಲ್ಲ ತಪ್ಪನ್ನ ಮಾಡ್ಕೊಳ್ತೀವಿ. ಅದನ್ನೆಲ್ಲ ನಾವು ಬಿಟ್ಬಿಟ್ಟು ಒಂದು ಉತ್ತಮವಾದ ಜೀವನ ಶೈಲಿನ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರೆ ಸೂಪರ್ ರಿಸಲ್ಟನ್ನು ನಾವು ತಗೋಬಹುದು. ತೂಕ ಇಳಿದ್ರೆ ನಮ್ಮ ಸ್ಕಿನ್ನಿನ ಒಂದು ಪ್ರಾಬ್ಲಮ್ ಏನಿರಲಿ, ಕೂದಲು ಉದುರುತ್ತಾ ಇದೆ, ಇವೆಲ್ಲದಕ್ಕೂ ರಾಮಬಾಣ. ನಮ್ಮ ದೇಹ ನಮ್ಮ ಐಡಲ್ ವೆಯ್ಟ್ಗಿಂತ ಜಾಸ್ತಿ ಇದ್ದಾಗ ಇವೆಲ್ಲ ತೊಂದರೆ ಇರುತ್ತೆ. ನಿಮ್ಮ ವೇಟನ್ನ ನಮ್ಮ ಹೈಟಿಗೆ ತಕ್ಕಂತೆ ನಾವು ನಿಗದಿಪಡಿಸ್ಕೊಂಡು ಅಲ್ಲಿಗೆ ನಾವು ರೀಚ್ ಆದರೆ ನಿಜವಾಗ್ಲೂ ಈ ಎಲ್ಲದಕ್ಕೂ ರಾಮಬಾಣ. ಮಂಡಿ ನೋವು, ಇಮ್ಮಡಿ ನೋವು ಅನ್ನೋವಂಥದ್ದು, ಕೂದಲು ಉದುರುತ್ತಾ ಇದೆ, ಸ್ಕಿನ್ ಹಾಳಾಗಿದೆ, ಇದೆಲ್ಲದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡೋದು ನಮ್ಮ ದೇಹದ ತೂಕ. ಆ ತೂಕನ ಕಂಟ್ರೋಲಾಗಿ ಇಟ್ಕೋಬೇಕು. ನಾವು ಕೂಡ ಎಲ್ಲ ತುಂಬ ಸಣ್ಣ ಇದ್ದಂಥವರು. ಹೇಳಬೇಕು ಅಂತ ಹೇಳಿದರೆ ನಾವು ಮದುವೆ ಆಗುವಂಥ ಸಂದರ್ಭದಲ್ಲಿ ಗೊಂಬೆ ಥರ ಇದ್ದಂಥವರು. ಸಿಸೇರಿಯನ್ಗಳು, ನನಗಿಬ್ಬರು ಮಕ್ಕಳು ಸಿಸೇರಿಯನ್ನು.
ಅದಾದಮೇಲೆ ಆಕ್ಸಿಡೆಂಟ್ ಆಗುತ್ತೆ, 2 ಬಾರಿ ರಾಡ್ ಹಾಕ್ಸ್ಕೊಂಡಿದ್ದೀನಿ ನಾನು. ಇದೆಲ್ಲ ಇದ್ದಾಗ ದೇಹದ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಆವಾಗ ನಾವು ವೆಯ್ಟ್ ಗೇನ್ ಖಂಡಿತ ಆಗ್ತೀವಿ. ಯೋಚನೆ ಸ್ಟ್ರೆಸ್ಗೂ ಕೂಡ ದಪ್ಪ ಆಗ್ತೀವಿ. ನಾನು ನನ್ನ ತಂದೆ ಕಳ್ಕೊಂಡಾಗ ತುಂಬ ಚಿಂತೆ ಮಾಡಿದ್ದೀನಿ, ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆಗಲೂ ಕೂಡ ವೆಯ್ಟ್ ಗೇನ್ ತುಂಬ ಆಯಿತು ನನಗೆ. ನಾನು ಡಾಕ್ಟ್ರನ್ನೂ ಡೈರೆಕ್ಟಾಗಿ ಕೇಳಿದ್ದೀನಿ. ನಾನು ತುಂಬ ನೊಂದ್ಕೊಳ್ಳೋದು, ಚಿಂತೆ ಮಾಡೋದು, ಸ್ಟ್ರೆಸ್ ಮಾಡಿಕೊಂಡ್ರು ಕೂಡ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾರೆ ಅಂತ ಕೂಡ ಡಾಕ್ಟ್ರು ಹೇಳಿದ್ದು ಉಂಟು. ಅದಾಯಿತು. ಅದಾದಮೇಲೆ ಈಗ ಮತ್ತೆ ಒಂಥರ ನೋವು, ಇವೆಲ್ಲ ಇದ್ದಾಗ ನಾನು ಇವಾಗ ಸ್ಟ್ರಾಂಗ್ ಆಗಿದ್ದೀನಿ, ಒಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ. ನನ್ನನ್ನು, ನನ್ನ ಚಾನಲ್ನ ವೀಕ್ಷಣೆ ಮಾಡೋರಿಗೆ ಒಂದು ಪಾಸಿಟಿವ್ ವೈಬ್ನ ಕೊಡಬೇಕು ಅಂತ ಹೇಳಿ ಒಂದು ಚಾಲೆಂಜೊಂದಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀವು ಕೂಡ ಬನ್ನಿ. ಕರೆಕ್ಟಾಗಿ ಒಂದೊಂದು ಟೈಮ್ ಒಂದು ರೋಟೀನನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಾರ್ನಿಂಗ್ ರೋಟೀನ್ ಹೇಗಿರಬೇಕು, ಮಧ್ಯಾಹ್ನದ ರೋಟೀನ್ ಹೇಗಿರಬೇಕು, ಇನ್ನು ಈವ್ನಿಂಗ್ ಅಂದರೆ ಸಂಜೆಯ ಸಮಯದ ಒಂದು ರೋಟೀನ್ ನನ್ನ ಲೈಫಲ್ಲಿ ಹೇಗಿರುತ್ತೆ ಅಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೊಬರುವಂಥದ್ದನ್ನು ಮಾಡ್ತೀನಿ. ಒಬ್ಬರು ಏನೋ ಒಂದು ಕಮೆಂಟ್ ಮಾಡಿದರು. ಆ ಕಮೆಂಟ್ ಏನು ಅಂತ ತಾಳಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಏನು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಅವ್ರಿಗೆ ಉತ್ತರ ಕೊಡುವಂಥದ್ದನ್ನು ಮಾಡ್ತೀನಿ. 1 ಸೆಕೆಂಡ್. ಹಾಗೆ ಅವ್ರು ಕೇಳಿದ್ದು ಏನು ಅಂತ ಹೇಳಿದರೆ, ಒಬ್ಬರು ಕೇಳಿದ್ದಾರೆ ಕುಸುಮ ಅಂತ ಹೇಳಿ, ಮ್ಯಾಮ್ ಒಂದು ಸಲ ಚಾನಲ್ ಡಿಲೀಟ್ ಆದರೆ ಮತ್ತೆ ಹೊಸ ಚಾನಲ್ ಮಾಡಿದ್ರೆ ಅದು ಕೂಡ ಡಿಲೀಟ್ ಆಗುತ್ತೆ ಅಂತಾರಲ್ಲ, ನಿಜಾನಾ ಅಂತ ಕೇಳಿದ್ದಾರೆ. ಕಮೆಂಟು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕುವಂಥದ್ದನ್ನು ಮಾಡ್ತೀನಿ. ಆ ಥರ ಏನೂ ಆಗಲ್ಲ. ಅಂದರೆ ನಿಮ್ಮ ಚಾನಲ್ ಒಂದು ಡಿಲೀಟ್ ಆಗಿದೆ ಅಂದರೆ ಏನೋ ಒಂದು ಇಶ್ಯೂಯಿಂದ ಆಗಿರುತ್ತೆ. ಕಾಪಿರೈಟ್ಸ್ ಬಂದಿರುತ್ತೆ, ಕಾಪಿರೈಟ್ ಕ್ಲೈಮ್ಸ್ ಏನಾದರೂ ಬಂದಿದ್ದರೆ ಆ ಚಾನಲ್ ಡಿಲೀಟ್ ಆಗಿರುತ್ತಲ್ವ. ಅದೇ ಜಿಮೇಲ್ ಐ ಡಿಯಿಂದ ಮತ್ತೆ ಚಾನಲ್ನ ಮಾಡಬೇಡಿ. ಹೊಸ ಜಿಮೇಲನ್ನು ಕ್ರಿಯೇಟ್ ಮಾಡ್ಕೋಬಹುದು, ಏನೂ ತೊಂದರೆ ಆಗೋದಿಲ್ಲ. ಮತ್ತೇನು ಡಿಲೀಟ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಮತ್ತೆ ಆ ತಪ್ಪನ್ನು ನಾವು ಮಾಡಬಾರ್ದಷ್ಟೇ. ಈ ಸಾಂಗ್ಸ್ಗಳು ಸಿಗುತ್ತೆ ಅಂತ ಹೇಳಿ ನಾವು ಹಾಕೋತೀವಿ, ನಮಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ಯಾರು ಕಾಪಿರೈಟ್ಸ್ ಹಾಕ್ತಾರೆ, ಯಾರು ಕಾಪಿರೈಟ್ಸ್ ಕ್ಲೈಮನ್ನು ಮಾಡ್ತಾರೆ ಅಂತ ಗೊತ್ತಿರಲ್ಲ, ಕಾಪಿ ಸ್ಟ್ರೈಕ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಆದಷ್ಟು ನಾನು ಕಲ್ತಿರುವಂಥದ್ದು ಮೂವಿ ಸಾಂಗ್ಸ್ಗಳಾಗಲಿ, ಒಳ್ಳೆ ಫೇಮಸ್ ಆಗಿರುವಂಥ ಸಿನಿಮಾಗಳ ಹಾಡುಗಳನ್ನಾಗಲಿ ನಾವು ತೊಗೊಳಕ್ಕೆ ಹೋಗಬಾರ್ದು. ಮೇನು ಕೆಲವು ಗೈಡ್ಲೈನ್ಸ್ಗಳಿದೆ, ಅದನ್ನು ನಾವು ಪತ್ತೆ ಮಾಡಿಕೊಂಡು, ಯೂಟ್ಯೂಬರು ಒಂದು ಗೈಡ್ಲೈನ್ಸ್ಗಳನ್ನ ಕೊಟ್ಟಿರ್ತಾರೆ, ಇಂಥದ್ದನ್ನು ಮಾಡಬಾರ್ದು, ಇದನ್ನೆಲ್ಲ ತುಂಬ ಇದೆ. ಅದನ್ನು ನಾನು ಹೇಳಬಾರ್ದು ಅಂದ್ಕೊಳ್ತೀನಿ. ಅಂದರೆ ಅದು ಯೂಟ್ಯೂಬಲ್ಲಿ ಅದನ್ನು ನಾವು ಹೇಳಿದ್ರೂ ಅದು ಕಾಪಿರೈಟ್ಸ್ ಬೀಳೋ ಚಾನ್ಸ್ ಇರುತ್ತೆ. ಆದ್ದರಿಂದ ಅಂಥವನ್ನ ತಿಳ್ಕೊಳ್ಳಿ. ಅದೇ ಜಿಮೇಲ್ ಮೊದಲು ಡಿಲೀಟ್ ಆಗಿರುತ್ತಲ್ಲ ಚಾನಲ್ಲು, ನೀವು ಆ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಟೈಮಲ್ಲಿ ಜಿಮೇಲ್ ಕೊಟ್ಟಿರ್ತೀರಲ್ವ, ಆ ಜಿಮೇಲಿಂದ ಮತ್ತೊಂದು ಚಾನಲ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಹೊಸ ಜಿಮೇಲ್ನ ಮಾಡ್ಕೊಳ್ಳಿ, ಅಂಥದ್ದೇನು ಕೂಡ ಡಿಲೀಟ್ ಆಗೋದಿಲ್ಲ. ಕುಸುಮ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ತುಂಬ ಜನ ನನಗೆ ಕೇಳ್ತಾ ಇರುವಂಥದ್ದು, ಇದು ಹೆಸರು ಗೊತ್ತಾಗ್ತಾಯಿಲ್ಲ, ರೋನರ್ ಗೊತ್ತಾಗ್ತಿಲ್ಲ ನನಗೆ. ಅಕ್ಕ ಮಂಜಿಷ್ಟ್ರ ಸೊಪ್ಪು ಬಗ್ಗೆ ಹೇಳ್ತಿಲ್ಲ, ಅದು ಹೇಗ ಸಿಗುತ್ತೆ ಮಂಜಿಷ್ಟ್ರ ಸೊಪ್ಪು? ನಾನೇ ರೆಡಿ ಮಾಡ್ತಾ ಇರೋದಮ್ಮ. ನಿಮ್ಮ ಹೆಸರು ನನಗೆ ಅದು ಗೊತ್ತಾಗ್ತಾ ಇಲ್ಲ. ರೋಸಿಯಾ ಅಂತ ಏನೋ ಇದೆ, ರೋಸಿಯಾ ಅಂತ ಏನೋ ಕಾಣಿಸ್ತಾ ಇದೆ ನನಗೆ. ಮಂಜಿಷ್ಟ್ರ ಸೊಪ್ಪು ನಾನೇ ರೆಡಿ ಮಾಡ್ತಾ ಇರೋದು. ಸೂಪರ್ ಮಾತ್ರ. ಆಯುರ್ವೇದ ಒಂದು ಹರ್ಬಲಿ ಮಂಜಿಷ್ಟ್ರ ಪೌಡ್ರೇ ಆಯುರ್ವೇದ ಹರ್ಬು. ನಾನು ಮನೆಯಲ್ಲಿ ಹೋಮ್ ಮೇಡ್ ಆ್ಯಂಡ್ ಮೇಡು ಅಂತ ಹೇಳಿ ಸ್ವತಃ ಯಾವುದೇ ಕೆಮಿಕಲ್ಲು ಯಾವುದು ಕೂಡ, ನಾನು ಕಲರಿಂಗು ಕೂಡ ನಾನು 1%, 0% ಕೂಡ ನಾನು ಬಳಸ್ತಾ ಇಲ್ಲ. ಸಖತ್ ರಿಸಲ್ಟ್ ಬರ್ತಾಯಿದೆ. ನನಗೆ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡಾಗ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ. ನಮ್ಮ CM ಆಯಿಲ್ ಆಗಲಿ, ಮಂಜಿಷ್ಟ್ರ ಸೋಪ್ ಆಗಲಿ ನನಗೆ ಕೊಡೋಕ್ಕೆ ಆಗ್ತಾಯಿಲ್ಲ. ನಾನು ಒಬ್ಬಳೇ ರೆಡಿ ಮಾಡ್ತಾ ಇರೋದ್ರಿಂದ 1 ತಿಂಗಳು ತೊಗೊಳ್ತಾ ಇದ್ದೀನಿ. ಒಂದಿಷ್ಟು ಜನಕ್ಕೆ ಒಂದು ಬಲ್ಕಲ್ಲಿ ನಾನು ಕೊರಿಯರ್ ಮಾಡ್ತೀನಿ ಅಂದರೆ 1 ತಿಂಗಳು ಸಮಯ ತಗೊಳ್ತಾ ಇದ್ದೀನಿ. ಆದ್ದರಿಂದ ನಾನೇ ರೆಡಿ ಮಾಡ್ತೀನಿ. ಮಂಜಿಷ್ಟ್ರ ಸೋಪು, ಕುಕ್ಕುಂಬರ್ ಸೋಪು, ಹಾಗೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು, ಇನ್ನೂ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ನಿಮಗೆ ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ರಾಯರ ಅನುಗ್ರಹದೊಂದಿಗೆ, ರಾಯರ ಇಚ್ಛೆಯಂತೆ ನಾನು ಖಂಡಿತ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಬೇಕಾದವರು ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ. ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಿ, ನನ್ನ ನಂಬರೇ ಎಡಿಟ್ ಮಾಡುವಾಗ ನಂಬರ್ ಹಾಕೋದನ್ನೇ ಮರ್ತ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಯಾರೆಲ್ಲ ಕಮೆಂಟಲ್ಲಿ, ಕೆಲವು ಕಮೆಂಟ್ಗಳನ್ನ ನಾನು ಪ್ರತಿನಿತ್ಯ ನನ್ನ ವಿಡಿಯೋದಲ್ಲಿ ಒಂದೊಂದು ಕಮೆಂಟನ್ನು ತಗೊಂಡು ಅವ್ರಿಗೆ ನೇರವಾಗಿ ಉತ್ತರ ಕೊಡುವಂಥದ್ದನ್ನು
ಮಾಡ್ತೀನಿ. ಆದ್ದರಿಂದ ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗ್ಬೋದು, ಲೆಂತಿ ಆಗೋದು ಬೇಡ. ಏಕೆಂದರೆ ಬೆಳಗ್ಗೆಯಿಂದ ವಿಡಿಯೋ ಮಾಡಿದ್ದೀನಿ, ಎಲ್ಲನೂ ಎಡಿಟ್ ಮಾಡಿ ಇಲ್ಲಿವರೆಗೆ ತೊಗೊಬಂದಿದ್ದೀನಲ್ವಾ. ಆದ್ದರಿಂದ ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಈ ಫ್ರೂಟ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಸಂಜೆ ಆದರೆ ವಿಡಿಯೋ ಮಾಡಿಕೊಂಡು ನಾಳೆ ನಿಮಗೆ ಶೇರ್ ಮಾಡುವಂಥದ್ದನ್ನು ಮಾಡ್ಕೊಳ್ತೀನಿ. ಜೊತೆಗೆ ಪಪ್ಪಾಯ ತಿನ್ನಬೇಕು ಅಂತ ಹೇಳಿದ್ದೀನಲ್ವ. ಪಪ್ಪಾಯ, ಪೈನಾಪಲ್ ತೂಕ ಇಳಿಸೋದಕ್ಕೆ ಪ್ರತಿನಿತ್ಯ ನಮ್ಮ ತಿಂಡಿ ಜೊತೆ ಮಧ್ಯಾಹ್ನ ಒಂದು 11 ಗಂಟೆಗೂ ಕೂಡ ತಿನ್ನೋದ್ರಿಂದ ತೂಕ ಇಳಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಹೆಣ್ಮಕ್ಳಿಗೊಂದು ಕಿವಿ ಮಾತು, ಮುಟ್ಟಿನ ಸಮಯ, ಪೀರಿಯಡ್ ಸಮಯ ಬರುತ್ತಲ್ಲ, ಇನ್ನೇನು ಒಂದು ತಿಂಗಳಿದೆ, ಇನ್ನೊಂದು ವಾರ ನಮಗೆ ಡೇಟ್ ಇದೆ ಅಂದರೆ ಆ ಒಂದು ವಾರದಲ್ಲಿ ಪಪ್ಪಾಯ, ಪೈನಾಪಲ್ ತಿನ್ನೋಕ್ಕೆ ಹೋಗಬೇಡಿ. ಹೊಟ್ಟೆ ನೋವು ಬರುವಂಥ ಚಾನ್ಸ್ ತುಂಬ ಇರುತ್ತೆ, ತುಂಬ ಹೀಟ್ ಆಗುತ್ತೆ. ಆದಷ್ಟು ಯಾರಿಗೆಲ್ಲ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವಿದೆಯೋ, ನೋವು ಭರಿತವಾಗಿರುತ್ತೋ ಅವರು ಮುಟ್ಟಿನ ಇಂದಿನ ಒಂದು 4-5 ದಿನದ ಮುಂಚಿತವಾಗಲೇ ಸೌತೆಕಾಯಿ ತಿನ್ನುವಂಥದ್ದು, ಎಳ್ನೀರು ಕುಡಿಯುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ. ಹೊಟ್ಟೆ ನೋವು ಬರೋದಿಲ್ಲ ಆಗ. ಇದನ್ನು ಪ್ರಯೋಗ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋವು ಭರಿತವಾಗಿರುತ್ತೆ ಅನ್ನೋರು ಆದಷ್ಟು ಒಂದು ವಾರದಿಂದನೇ ನೀವು ಶುರು ಮಾಡ್ಕೊಳ್ಳಿ. ಅಂದರೆ ಮುಂಚೆಯಿಂದ ತಿಂತಾ ಇರ್ತೀರಿ ಅಂದ್ಕೊಳ್ಳಿ. ಪಪ್ಪಾಯ, ಪೈನಾಪಲ್ ಇದನ್ನು ತಿನ್ನೋಕ್ಕೆ ಹೋಗಬೇಡಿ. ಒಂದು ವಾರದಲ್ಲೇ ಸ್ಟಾಪ್ ಮಾಡ್ಕೊಳ್ಳಿ. ಇನ್ನೇನು ನಮ್ಮ ಡೇಟ್ ಇದೆ, ಇನ್ನೊಂದು ವಾರ ಅನ್ನೋಗ್ಲೇ ಸ್ಟಾಪ್ ಮಾಡ್ಕೊಳ್ಳಿ. ಆದಷ್ಟು ಆ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಪಚ್ಚು ಬಾಳೆಹಣ್ಣು ಕೂಡ ತುಂಬ ಒಳ್ಳೆಯದು. ಹಾಗೆ ಎಳ್ನೀರು ಕುಡಿಯುವಂಥದ್ದನ್ನು ಕೂಡ ರೂಢಿ ಮಾಡ್ಕೊಳ್ಳಿ. ಸೌತೆಕಾಯಿ ಕೂಡ ನಮ್ಮ ದೇಹನ ತಂಪು ಮಾಡುತ್ತೆ. ಇದನ್ನು ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನು ಕೂಡ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಹಾಕುವಂಥ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ. ಆಯಿತಾ? ಬರಲಾ? ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದನ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಬಾಯ್, ಟೇಕ್ ಕೇರ್.